ಇವತ್ತಿನ ಕಗ್ಗ ನೋಡ್ತಾ ಇದ್ರೆ ಒಂದು ಒಳ್ಳೆ ಕತೆ ನೆನಪಾಗ್ತಿದೆ. ಕಗ್ಗ ಆದ್ಮೇಲೆ ಹೇಳ್ತೀನಿ. ಮತಿವಂತರಿದ್ದರಲ ನಮ್ಮ ಹಿಂದೆಯೂ ಮಿಲ್ಲಿ, ಹಿತಚಿಂತಕರು ಜನಕ್ಕೆ ಕೃತ ಪರಿಶ್ರಮರು, ಅತಿ ವೈದ್ಯದಿಂದ ಹೊಸ ರುಜಿನ ಕೆಡೆಯಾದೀತೋ, ಮಿತಿ ನವೀಕರಣ ಮಂಕುತಿಮ್ಮ. ಒಂದು ಊರಲ್ಲಿ ಒಬ್ಬ ಅಜ್ಜ ಇರ್ತಾರೆ. ಅವರು ಒಂದು ಶಾಲೆಯಲ್ಲಿ ಶಿಕ್ಷಕ, ಜೊತೆಗೆ ಒಂದು ರೀತಿ ವೈದ್ಯ ವೃತ್ತಿನೂ ಮಾಡ್ತಾ ಇರ್ತಾರೆ. ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಹೀಗಿದ್ದಾಗ ಒಂದ್ಸಲ ಒಬ್ಬ ಹುಡುಗನನ್ನು ಕರ್ಕೊಂಡು ಬರ್ತಾರಂತೆ. ಕರ್ಕೊಂಡು ಬಂದು ಇವ್ಗೆ ತುಂಬ ಅಂದರೆ ಹುಡುಗ ತುಂಬ ನಿತ್ರಣ ಆಗಿರುತ್ತೆ, ಏನು ಶಕ್ತಿನೇ ಇರಲ್ಲ, ಸೊಣಕಲ ಕಡ್ಡಿ ಇದ್ದಾಗಿರ್ತಾನೆ. ಅವನ್ನ ಕರ್ಕೊಂಡು ಬಂದು ಇವನು ಏನು ಊಟ ಮಾಡಲ್ಲ, ಇವನು ಶಕ್ತಿ ಇಲ್ಲ, ಈ ರೀತಿ ಎಲ್ಲ ಹೇಳ್ತಾರೆ. ಹೇಳಿದ ತಕ್ಷಣ ಬೈತಾರೆ, ಮೊದಲು ಚೆನ್ನಾಗಿ ಊಟ ಹಾಕಿ ಮನೆಯಲ್ಲಿ, ನಿಮಗೇನು ಕಮ್ಮಿ ಆಗಿದೆ, ಚೆನ್ನಾಗಿ ಸ್ವಲ್ಪ ಬೆಣ್ಣೆ ತುಪ್ಪ ಎಲ್ಲ ತಿನ್ನಿಸಿ, ಅದಾದಮೇಲೆ ಒಂದಿಷ್ಟು ಬಾದಾಮಿ ಎಲ್ಲ ಕೊಡಿ, ಅದಾದ್ಮೇಲೆ ಒಂದು ಭಸ್ಮ ಕೊಡ್ತೀನಿ ನಿಮಗೆ, ಪ್ರತಿದಿನ ಒಂದು ಸೂಜಿ ಆ ಭಸ್ಮದೊಳಗೆ ಅದ್ಬೇಕು, ಆ ಭಸ್ಮ ಸೂಜಿಗೆ ಎಷ್ಟು ಭಸ್ಮ ಹಿಡ್ಕೊಳುತ್ತೆ ಅಷ್ಟನ್ನು ಮಾತ್ರ ಹಾಲಿಗೆ ಬೆರೆಸಿ ಕೊಡಬೇಕು. ಈ ರೀತಿ ಒಂದು ಭಸ್ಮ ಕೂಡ ಕೊಡ್ತಾರಂತೆ. ಒಂದು ವಾರ ಆದಮೇಲೆ ಬರ್ತಾರಂತೆ. ಹುಡುಗನ ಒಂದು 4 ಜನ ಹೊತ್ಕೊಂಡೇ ಬರ್ತಾರಂತೆ ಅವಾಗಂತೂ. ಯಾಕೆ ಅಂತಂದರೆ ಅವರು ಈ ಹುಡುಗ ಮೊದಲೇ ಚೆನ್ನಾಗಿ ತಿಂತಾ ಇಲ್ಲಲ್ಲ, ಬರೀ ಒಂದು ಸ್ವಲ್ಪ ಬೆಣ್ಣೆ ತುಪ್ಪ ಎಲ್ಲಿ ಸಾಕಾಗತ್ತೆ ಅಂಥೇಳಿ ದಿನಕ್ಕೆ 1/4 kg ಬೆಣ್ಣೆ, ಈ ಬಾದಾಮಿ ಎಲ್ಲ ಕೊಡೋಕೆ ಶುರು ಮಾಡ್ತಾರಂತೆ. ಅದಾದಮೇಲೆ ಈ ಭಸ್ಮ ಅವ್ರು ಹೇಳಿದ್ದು ಒಂದು ಸೂಜಿ ಅಲ್ವಾ, ಒಂದು ಸೂಜಿಯಲ್ಲಿ ಎಲ್ಲಿ ಸಾಕಾಗತ್ತೆ ಅಂಥೇಳಿ ಒಂದು 2 ಚಮಚದಷ್ಟು ಭಸ್ಮನ ಹಾಲಿಗೆ ಹಾಕಿ ಕೊಡೋಕೆ ಶುರು ಮಾಡ್ತಾರೆ. ಇದೆಲ್ಲ ಮಾಡಿ ಆ ಹುಡುಗಂಗೆ ಅತಿಸಾರ ಆಗಿಬಿಡುತ್ತೆ, ಬೇದಿ ಆಗಿಬಿಡುತ್ತೆ. ನಾನು ಯಾಕೆ ಈ ಕತೆ ಹೇಳಿದೆ ಅಂತಂದರೆ, ಈ ಕಗ್ಗಕ್ಕೆ ತುಂಬ ಸಮಂಜಸವಾಗಿದೆ. ಗುಂಡಪ್ಪನವ್ರು ಕೂಡ ಅದನ್ನೇ ಹೇಳ್ತಾರೆ. ಅಂದರೆ ಈ ಸೋ ಕಾಲ್ಡ್ ಸಮಾಜ ಉದ್ಧಾರ ಮಾಡೋರು ಅಂತಲೇ ಹೇಳ್ಕೊಳ್ತಾರೆ. ಅವರು ತುಂಬ ತ್ವರಿತವಾಗಿ ಸಮಾಜವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೊರಡ್ತಾರೆ. ಅವಾಗ ಆಗೋದು ಎಡವಟ್ಟೆ ಅಂತ ಹೇಳ್ತಾರೆ. ಅದರಿಂದ ತುಂಬ ನಿಧಾನ, ಯಾವುದೇ ಒಂದು ನವೀಕರಣ ಅಥವಾ ಏನೇ ಮಾಡೋದಾದರೂ ಅದು ತುಂಬ ನಿಧಾನವಾಗಿ ಆಗಬೇಕು ಅಂತ. ಎಷ್ಟೋ ಸಲ ನಾವು ಸಮಾಜ ಉದ್ಧಾರ ಮಾಡ್ತೀವಿ ಅಂತ ಹೊರಡಬೇಕಾದ್ರೆ ನಮ್ಮ ಹಿಂದೆ ಕೂಡ ಮಹಿಳೆಯರು ಇರಲಿಲ್ವ? ಯಾರು ಸಮಾಜಕ್ಕೋಸ್ಕರ ಕೆಲಸ ಮಾಡಿದವರು, ಸಮಾಜಕ್ಕೋಸ್ಕರ ಜೀವನ ಕೊಟ್ಟವ್ರು ಯಾರು ಇಲ್ವಾ? ಹಾಗಾದರೆ ಈ ರೀತಿ ಯೋಚನೆ ಮಾಡಬೇಕಂತೆ. ಅವರೆಲ್ಲರೂ ಇದ್ದಾಗಲೂ ಕೂಡ ಸಮಾಜ ಒಂದು ವೇಗ, ಒಂದು ಮಿತಿ ಇರುತ್ತೆ, ಆ ಮಿತಿಯಲ್ಲೇ ಬದಲಾವಣೆ ಆಗೋದು. ಈಗಲೂ ಕೂಡ ಅಷ್ಟೇ ಅಂತ, ಯಾರೋ ಬಂದ ತಕ್ಷಣ ಬದಲಾವಣೆ ಆಗಿಬಿಡಲ್ಲ, ಅದಕ್ಕೊಂದು ಮಿತಿ ಇದೆ, ಆ ಮಿತಿಯಲ್ಲೇ ನವೀಕರಣ ಆಗಬೇಕು ಅಂತ ಹೇಳ್ತೇನೆ. ನಮಸ್ಕಾರಗಳು.